ಭಯ ಆಯಿತಾ? ನೋಡಿ ಈ ಥರ ಕಾಣುತ್ತೆ ಬಾಲ್ಕನಿಯಿಂದ. ಅಲ್ಲಿ ನೋಡ್ತಾ ಇರ್ಬೋದು ಬೆಟ್ಟಗಳಿದೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇನ್ನು 300 ಮೀಟರ್ಸ್ ಇದೆ ನಮ್ಮ ರೆಸಾರ್ಟಿಗೆ. ಈ ಯಾವುದೋ ಸಣ್ಣ ರೋಡ್ ಒಳಗಡೆ ಇದೆ ರೆಸಾರ್ಟು. ನಾವು ಸ್ಟಾರ್ಟಿಂಗ್ ಲೈಕ್ ಇನ್ನೊಂದು 1 ಕಿಲೋಮೀಟರ್ ಇದ್ದಾಗ ಅದು ಫುಲ್ ಸಿಟಿನೇ ಇತ್ತು. ನೋಡ್ಬಿಟ್ಟು ಭಯನೇ ಆಗೋಯ್ತಿದ್ದೇನಪ್ಪ, ಸಿಟಿ ಐತೆ, ಸಿಟಿ ಒಳಗಡೆ ಹೆಂಗಪ್ಪ ರೆಸಾರ್ಟ್, ಅಲ್ಲಿ ಫೋಟೋಸ್ ಅಲ್ಲಿ ಇತ್ತಿದ್ದು. ಒಂದ್ ಸೆಕೆಂಡ್ ಭಯ ಆಗುತ್ತೆ, ಸ್ಕ್ಯಾಮ್ ಗಿಮ್ ಆಗ್ಬಿಟ್ಟು ಅಂತ ಹೇಳಿ. ಅಲ್ಲ ಇವರೆಲ್ಲ ಮನೆ ಸುತ್ತ ಲೈಕ್ ತೋಟ ತರ ಎಲ್ಲ ಮಾಡ್ಕೊಂಡು ಫುಲ್ ಗ್ರೀನರಿ ಇಟ್ಕೊಂಡಿರ್ತಾರಲ್ಲ. ಎಷ್ಟು ಚಿಕ್ಕ ರೋಡ್ ಇದೆ ಇಲ್ಲಿ. ಓಕೆ, ಬಂತು ಇದೆ ರೆಸಾರ್ಟ್. ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಸ್ಟಾಪ್ ಮಾಡಿ ಸೊ ಈಗ ಪಾರ್ಕಿಂಗ್ ಲಾಟ್ ಬಂದು ಪಾರ್ಕ್ ಮಾಡಿದ್ದೀವಿ. ಸೊ ಈಗ ಬನ್ನಿ ಹೋಗೋಣ, ಹೇಗಿದೆ ಅಂತ ನೋಡೋಣ. ಬ್ಯಾಗ್ ತೊಗೊಂಡೋಣ ಇವಾಗಲೇ. ಬ್ಯಾಗ್ ಎಲ್ಲ ತಗೊಂಡು ಹೋಗೋಣ. ಗೈಸ್, ಇದೆ ನೋಡಿ ನಮ್ಮದು ರೆಸಾರ್ಟು. ದಿಸ್ ಹೌ ಇಟ್ ಲುಕ್ಸ್. ಇದು ನಾವು ಕಡೆಗಂಥ ರೆಸಾರ್ಟು, ಈ ವಿಲೇಜ್ ರೆಸಾರ್ಟ್ ಅಂತ ಅಂದ್ಬಿಟ್ಟು. ನಾವು ಸ್ವಲ್ಪ ಕನ್ಫ್ಯೂಷನ್ಲಿದ್ವಿ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಬಟ್ ವೀಡಿಯೋಸ್ ಎಲ್ಲ ನೋಡಿದ್ದೆ, ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಜಸ್ಟ್ ಒಂದು 10 ನಿಮಿಷ ಆಯಿತು ನಾವು ಚೆಕ್ ಇನ್ ಆಗಿ. ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಪೂಲು. ಮೇಲ್ಗಡೆ ಗೇಮ್ಸ್ ಇದೆ. ಏನು ಗೇಮ್ಸ್ ಇದೆ ಅಂತ ಇನ್ನೂ ನೋಡಿಲ್ಲ ನಾವು. ಸೊ ಇದಿಷ್ಟು ಪಾರ್ಕಿಂಗು ಕೂಡ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ. ಬನ್ನಿ ಹಾಗೆ ಮೇಲ್ಗಡೆ ಕೂಡ ತೋರಿಸ್ತೀನಿ ರೂಮ್ ಹೇಗಿದೆ ಅಂತ. ರೂಮ್ಗಳು ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಡೋಮ್ಸ್ ಕೂಡ ಇದೆ. ಡೋಮ್ಸ್ ಎಲ್ಲ ಹೋಗ್ತೀನಿ ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, ಬಟ್ ಹೋಗ್ಬೋದು ಆ್ಯಕ್ಚುಲಿ. ಬಟ್ ವೀಕೆಂಡ್ಸಲ್ಲಿ ಬಂದು ಡೋಮ್ಸ್ನ ಬುಕ್ ಮಾಡ್ತೀನಿ ಅಂದರೆ ತುಂಬಾ ಜಾಸ್ತಿ ಆಗುತ್ತೆ. ವೀಕ್ ಡೇಸಲ್ಲಿ ಬಂದರೆ ನಿಮ್ಗೆ ಕಡಿಮೆ ಆಗುತ್ತೆ ಆ್ಯಕ್ಚುಲಿ. ಸೊ ನಾವು ಬಂದಿರೋದು ಕೂಡ ಇವಾಗ ವೀಕ್ ಡೇ, ಇವತ್ತು ಟ್ಯೂಸ್ಡೇ. ಸೊ ಹಂಗಾಗಿ ತುಂಬ ಕಮ್ಮಿ ಪ್ರೈಸು ಸಿಕ್ಕಿದೆ ನಮಗೆ. ಇಲ್ಲಿಂದ ಹೋಗಿ ಆ್ಯಕ್ಚುಲಿ ಆ ಕಡೆ ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಮಕ್ಕಳು ಆಡೋಕ್ಕೆ ಗೇಮ್ಸ್ ಇದೆ. ಸೊ ನಮ್ಮ ರೂಮ್ ಇರೋದು ಫಸ್ಟ್ ಫ್ಲೋರು, F6 ಇದನ್ನು. ಸೊ ಇಲ್ಲೂ ಕೂಡ ತುಂಬ ರೂಮ್ಸ್ಗಳಿದ್ದಾವೆ. ಮೇಲ್ಗಡೆ ಇದೆ ಫಸ್ಟ್ ಫ್ಲೋರಲ್ಲಿ ಲಾಸ್ಟ್ ಅನ್ಕೊತೀನಿ. ಮೇಲ್ಗಡೆ ಕೂಡ ಇದು ಇರ್ಬೋದು, ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಮ ರೂಮು. ಅದರೊಂದು ಎಂಟ್ರೆನ್ಸಿಂದ ಎಲ್ಲ ಇಗ್ನೋರ್ ಮಾಡಿಬಿಡಿ. ಇವಾಗ ತಾನೇ ಬಂದ್ವಿ, ಲಗೇಜೆಲ್ಲ ಇಟ್ಟಿದ್ದೀವಿ. ಸೊ ಇದು ಬಂದ್ಬಿಟ್ಟು ಯಾಕಂದರೆ ಎಂಟ್ರಾಗಿದ್ದ ತಕ್ಷಣ ರೂಮು ಈ ಥರ ಇದೆ ಹಾಲು. ಇದು 1 BHK ರೂಮ್ ಆ್ಯಕ್ಚುಲಿ.
ಸೊ ಟಿ ವಿ ಇದೆ, ಟೇಬಲ್ ಇದೆ, 2 ಚೇರ್ಸ್ ಇದೆ, 2 ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ, ಟಿಶ್ಯೂಸ್ ಕೊಟ್ಟಿದ್ದಾರೆ, ಐಪ್ಯಾಡ್ ಕೊಟ್ಟಿದ್ದಾರೆ. ಸುಮ್ಮನೆ ಹೇಳಿದೆ ಇದು ನಂದು, ಮಿಕ್ಕಿದೇನಿದೆ ಇದೆಲ್ಲ ನಮ್ಮದು. ಸೊ ಅಲ್ಲಿ ರಿಸೆಪ್ಷನ್ ನಂಬರು, ಮೊಬೈಲ್ ನಂಬರು, ಏನೇನು ಯಾವಾಗ ಓಪನ್ ಇರುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಬಂದ್ಬಿಟ್ಟು ರೂಮ್ ತೋರಿಸ್ತೀನಿ ನೋಡಿ. ಫುಲ್ಲಿ ಏರ್ ಕಂಡೀಷನ್ಡ್. ಈ ಥರ ಕಾಣುತ್ತೆ ರೂಮ್. ಕರ್ಟನ್ಸ್ ಎಲ್ಲ ಓಪನ್ ಮಾಡ್ಕೊಬೋದು ಬೇಕಂದ್ರೆ. ಕರ್ಟನ್ಸ್ ಎಲ್ಲ ಓಪನ್ ಮಾಡಿದ್ರೆ ಈ ಥರ ಇದೆ ವ್ಯೂ. ಈ ಕಡೆ ಒಂದು ಕರ್ಟನ್ ಇದೆ, ಅದನ್ನು ಓಪನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಬೆಳಕು ಕಾಣುತ್ತೆ. ಸೊ ಇದು ಬೆಡ್ ಪಾಕೌಂಟಲ್ಲಿ ಫೋನ್ ಇದೆ. ಒಂದೇನೋ ಪೇಂಟಿಂಗ್ ಥರ ಏನೋ ಇದೆ, ಒಂದು ಆರ್ಟ್ ಥರ. ಸೊ ಇದನ್ನು ತೆಗೆದ್ಬಿಡೋಣ ಬನ್ನಿ. ಸೊ ವಾರ್ಡ್ರೋಬ್ಸ್ ಇದೆ 2, ತುಂಬ ಸ್ಪೇಷಿಯಸ್ ಆಗಿದೆ. ಇಬ್ಬರಿಗೆ ತುಂಬ ಬೇಜಾರು ಆ್ಯಕ್ಚುಲಿ ಇದು. ಇವಾಗ ಬನ್ನಿ ಕಿಚನ್ ತೋರಿಸ್ತೀನಿ. ಸೊ ಇಲ್ಲಿ ಮಿರರ್ ಇದೆ, ಮಿರರು, ಲೈಟು ಮತ್ತು ವಾಶ್ ಬೇಸಿನ್ನು. ಇದು ಬಂದ್ಬಿಟ್ಟು ವಾಶ್ರೂಮು. ಗ್ಯಾಸ್ ಗೀಸರ್ ಇದೆ ಹಾಟ್ ವಾಟರ್ಗೆ, ಶವರು ಮತ್ತು ಇಲ್ಲೊಂದು ಮಿರರು, ಕಮೋಡು ಮಾಮೂಲಿ ಟಬ್ಬು. ಮತ್ತು ಇಲ್ಲಿ ಬಂದ್ಬಿಟ್ಟು ಕಿಚನ್ ಇದೆ, ನೋಡ್ತಾ ಇರ್ಬೋದು ಈ ರೀತಿ ಇದೆ ಕಿಚನ್ನು. ಫ್ರಿಡ್ಜ್ ಕೂಡ ಇದೆ ಆ್ಯಕ್ಚುಲಿ. ಕೆಟಲ್ಲು ಕೊಟ್ಟಿದ್ದಾರೆ, ಮೈಕ್ರೋ ಓವನ್ ಕೂಡ ಕೊಟ್ಟಿದ್ದಾರೆ. ಬಟ್ ಏನಂದರೆ ಯುಟೆನ್ಸಿಲ್ಸೇ ಇಟ್ಟಿಲ್ಲ. ನಾವು ಕೇಳಿದ್ವಿ ಕೊಡ್ತೀರಾ ಏನಾದರೂ ಯುಟೆನ್ಸಿಲ್ಸ್ ಕುಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಹೇಳಿದ್ರು ವಿ ಡೋಂಟ್ ಎಂಟರ್ಟೈನ್ ಕುಕ್ಕಿಂಗ್. ಇದು ಏನಕ್ಕಂದರೆ ಲೈಕ್ ಚಿಕ್ಕ ಮಕ್ಳು ಏನಾದರೂ ಇದ್ದರೆ ಲೈಕ್ ಅವ್ರಿಗೆ ಸಪ್ಪೆ ಊಟ ಕೊಡಬೇಕು ಅಥವಾ ಅವರಿಗೆ ಬೇಕಾಗಿರೋ ಥರನೇ ಕೊಡಬೇಕು, ಇದು ಸೆಮಿ ಲಿಕ್ವಿಡ್ ಥರ, ಅದನ್ನು ಮಾಡೋಕ್ಕೋಸ್ಕರ ಇಟ್ಟಿದ್ದೀನಿ ಅಂದರು. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ನಿಮ್ಗೇನಾದರೂ ಪ್ಲೇಟ್ಸು, ಸ್ಪೂನ್ಸು ಆ ಥರ ಏನಾದರೂ ಬೇಕಂದರೆ ಕೊಡ್ತಾರೆ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮಿಲ್ಕ್ ಪೌಡ್ರು, ಕಾಫಿ ಪೌಡ್ರೆಲ್ಲ ಇಟ್ಟಿದ್ದಾರೆ, ಶುಗರು ಎಲ್ಲ ಚೆನ್ನಾಗಿದೆ. ರೆಸಾರ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಬಾಲ್ಕನಿ ಇದೆ, ಬಾಲ್ಕನಿಯಿಂದ ವ್ಯೂ ತೋರಿಸ್ತೀನಿ ರೀ ನೋಡಿ. ಈ ಥರ ಕಾಣುತ್ತೆ ಬಾಲ್ಕನಿಯಿಂದ. ಅಲ್ಲಿ ನೋಡ್ತಾ ಇರ್ಬೋದು ಬೆಟ್ಟಗಳಿದೆ. ಸೊ ಇಲ್ಲೇನು ನೋಡ್ತಿದ್ದೀರಾ ನೀವು, ಇದು ಬಂದ್ಬಿಟ್ಟು ಡೋಮ್ಸ್ ಆ್ಯಕ್ಚುಲಿ. ಗೊತ್ತಿಲ್ಲ ಆ ಡೋಮ್ಸ್ದು ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಏನಂತಂದ್ಬಿಟ್ಟು. ಅಕಸ್ಮಾತ್ ವೇಕೆಂಟ್ ಇದ್ದರೆ ಬಿಡ್ಬೋದು ಮೋಸ್ಟ್ಲಿ. ಸೊ ಇದು ನಮ್ಮ ಪಕ್ಕದ ರೂಮ್ ಅವ್ರದ್ದು ಬಾಲ್ಕನಿ, ಇದು ನಮ್ಮ ರೂಮ್ ಬಾಲ್ಕನಿಲಿ ಸಿಲಿಂಡರ್ ಇರ್ತಾರೆ. ಎಲ್ಲ ಸುತ್ತಮುತ್ತ ತೋಟ, ಬೆಟ್ಟಗಳು ಎಲ್ಲ ಇದ್ದಾವೆ. ವ್ಯೂ ಚೆನ್ನಾಗಿದೆ. ಇಲ್ಲೂ ಕೂಡ ಕಾರ್ ಪಾರ್ಕಿಂಗ್ ಇದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ರೆಸಾರ್ಟು. ಈವನ್ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ವಾಟರ್ ಮೆಲನ್ ಜ್ಯೂಸ್ ಕೊಟ್ಟರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗ್ರೀಟ್ ಮಾಡಿದ್ರು. ಚೆನ್ನಾಗಿದೆ, ನನಗೆಲ್ಲ ತುಂಬ ಚೆನ್ನಾಗಿದೆ ಅನಿಸ್ತದೆ ಈ ರೆಸಾರ್ಟ್. ಸೊ ನೀವೇನಾದರೂ ವಾಯನಾಡಿಗೆ ಬರ್ತಿದ್ರೆ ಐ ಥಿಂಕ್ ಯು ಕ್ಯಾನ್ ಪ್ಲ್ಯಾನ್ ಫಾರ್ ದಿಸ್ ಗೈಸ್. ಇಲ್ಲಿ ಇವಾಗ ಪ್ರೈವೇಟ್ ಪೂಲ್ ಇರೋಂಥದ್ದು ಒಂದು ಡೋಮ್ಸ್ ಇದೆ. ಮತ್ತು ಈಗ ಅಲ್ಲೋ ಇದೆಯೋ ಅಂತ ಗೊತ್ತಿಲ್ಲ, ನೋಡ್ತೀನಿ. ಭಯ ಆಯಿತಾ? ಅಷ್ಟೇನಾ? ಆರ್ಟಿಫಿಷಿಯಲ್ ಫ್ಲವರ್ಸ್, ಸನ್ಫ್ಲವರ್.
ಗೈಸ್ ಇದು ಬಂದ್ಬಿಟ್ಟು ಗೇಮ್ ಝೋನ್. ಆ್ಯಕ್ಚುಲಿ ಗೇಮ್ ಝೋನ್ ತೋರಿಸ್ತೀನಿ ನೋಡ್ರಿ. ಮೇಡಮ್ ಏನು ಮಾಡ್ತಿದ್ದೀರಾ? ಆಡಕ್ಕೆ ಬರ್ತಿದ್ರು ಆಡ್ತಿದ್ದೀರಾ? ಒಬ್ಬೊಬ್ಬರೇ ಆಡ್ತಿದ್ದೀರಾ? ಟೇಬಲ್ ಟೆನ್ನಿಸ್ ಇದೆ, ಫೂಸ್ಬಾಲ್ ಇದೆ, ಬಿಲಿಯರ್ಡ್ಸ್ ಇದೆ, ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಕ್ಚುಲಿ ಸೊ ಇದಿಷ್ಟು ಬಂದ್ಬಿಟ್ಟು ಗೇಮ್ ಝೋನು. ಇದು ಚಿಕ್ಕ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಏರಿಯಾ. ಅದಕ್ಕೆ ಆಟಾಡ್ಸೋಕೆ ಕರ್ಕೊಂಬಂದಿದೆ. ಆಟಾಡ್ಸೋಣ ಅಂತ ಮಗುನ. ಆಟಾಡಮ್ಮ, ಕಿತ್ತೋಯ್ತದ ಕಣೆ. ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ. ಇದಲ್ಲ, ಇದು. ಇಲ್ಲಿ ಕೇರಳದಲ್ಲಿ ಏನೋ ವೈರಸ್ ಇದೆ ಅಂತಪ್ಪ ನೀರಲ್ಲಿ. ಹಂಗಾಗಿ ನಾವು ನೀರಿಗಿಳಿಯೋಕ್ಕೆ ಭಯ ಬೀಳ್ತಾ ಇದ್ದೀವಿ. ಆ್ಯಕ್ಚುಲಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡೋಣ ನಾಳೆ. ಆ್ಯಕ್ಚುಲಿ ನಾವು ಬೆಳಿಗ್ಗೆ ತಿಂಡಿ ಮಾಡಿದ್ದು. ಬೆಳಿಗ್ಗೆ ತಿಂಡಿ ಹೆಂಗಿತ್ತು ಅಂತ ಆಲ್ರೆಡಿ ಹೇಳಿದ್ದೀವಿ. ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ತಿಂದಾದ್ಮೇಲೆ ಒಂದು ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಇವಾಗ ಯಾವುದೋ ಮೈಸೂರು ಸ್ಟೈಲ್ ಒಂದು ಕೆಫೆ ಇದೆ ಇಲ್ಲಿ ಹತ್ತಿರದಲ್ಲೇ, ಅದೊಂದಿದೆ. ಮತ್ತು ಗ್ರ್ಯಾಂಡ್ ಐರಿಸ್ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಇದೆ ಆ್ಯಕ್ಚುಲಿ. ಸೊ ನೋಡೋಣ, ಟ್ರೈ ಮಾಡೋಣ, ಅಲ್ಲಾದರೂ ಚೆನ್ನಾಗಿರುತ್ತಾ ಅಂತ ಹೋಗ್ತಾ ಇದ್ದೀವಿ. ಊಟ ಮಾಡಿಲ್ಲ ಆ್ಯಕ್ಚುಲಿ, ಹಂಗೆ ಹೊಟ್ಟೆಸ್ತಾ ಇದೆ. ಸೊ ಡೈರೆಕ್ಟ್ ರಾತ್ರಿ ಊಟ ಮಾಡಿಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಬೇಗ ಮಲ್ಕೊಂಡು ಅಟ್ಲೀಸ್ಟ್ ನಾಳೆ ಕೆಲವು ವ್ಯೂ ಪಾಯಿಂಟ್ಸ್ಗಳು ಹೋಗಬೇಕು. ನಾಳೆ ಸ್ವಲ್ಪ ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಊಟ ಹೆಂಗಿರುತ್ತೆ ನೋಡೋಣ. ಇವಾಗ ಊಟ ಮಾಡೋಕ್ಕಂತ ಬಂದಿದ್ದೀವಿ. ಇದೇ ಐರಿಸ್ ಕಿಚನ್ ಅಂತ ಅಂದ್ಬಿಟ್ಟು. ಸೊ ಜನ ಯಾರೂ ಇಲ್ಲ ಆ್ಯಕ್ಚುಲಿ. ಇಲ್ಲಿ ವೀಕ್ ಡೇ ಆಗಿರೋದ್ರಿಂದ ಇಲ್ಲೋ ಏನೂ ಗೊತ್ತಿಲ್ಲ. ಬಟ್ ಎಲ್ಲೇ ನೋಡಿದ್ರೂ ಬಿಸ್ನೆಸ್ ಕಮ್ಮಿನೇ ಇಲ್ಲಿ ಇವತ್ತು. ಆ್ಯಕ್ಚುಲಿ ಬೇರೆ ದಿನ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಶಾಪ್ಸ್ ಕ್ಲೋಸ್ ಇತ್ತು. ಲೈಕ್ ಈಗೆಲ್ಲ ಟೂರಿಸ್ಟ್ ಪ್ಲೇಸ್ಗೆ ಹೋದರೆ ಲೈಕ್ ಅಲ್ಲೆಲ್ಲ ಶಾಪ್ ಮಾಡ್ತಾರೆ. ಲೈಕ್ ಸ್ಪೈಸಸ್ ಅಂತೆ, ಅದು ಇದು ಅಲ್ಲಿನ ಸ್ಪೆಷಲ್. ಬಟ್ ನಾವು ನೋಡ್ದಂಗೆ ಮೋಸ್ಟ್ ಆಫ್ ದ ಶಾಪ್ಸ್ ಕ್ಲೋಸೇ ಇತ್ತು ಇವತ್ತಪ್ಪ. ಏನಕ್ಕೆ ಅಂತ ಗೊತ್ತಿಲ್ಲ. ಲೈಕ್ ವೀಕ್ ಡೇಸ್ ಆಗಲಿ ವೀಕೆಂಡ್ಸ್ ಆಗಲಿ ಆಬ್ವಿಯಸ್ಲಿ ಟೂರಿಸ್ಟ್ ಪ್ಲೇಸ್ ಅಂದರೆ ಜನ ಬಂದೇ ಬರ್ತಾರೆ. ಬಟ್ ಇವತ್ತೆಲ್ಲ ಕ್ಲೋಸ್ ಇತ್ತು. ಬಟ್ ನಾರ್ಮಲ್ ಬೇರೆ ಶಾಪ್ಸ್ಗಳೆಲ್ಲ ಈ ಸಿಟಿ ಮಧ್ಯದಲ್ಲೆಲ್ಲ ಓಪನ್ ಇದೆ. ಇವಾಗ ನಾವು ಆರ್ಡರ್ ಮಾಡಿರೋದು ಬಂದುಬಿಟ್ಟು ಚಿಕನ್ ಫ್ರೈಡ್ ರೈಸು ಮತ್ತು ಚಿಕನ್ ಹಕ್ಕ ನೂಡಲ್ಸು. ಇದು ಆಲ್ಮೋಸ್ಟ್ ಚೈನೀಸು ನಾರ್ತು ಎಲ್ಲ ಇದೆ. ನೋಡಬೇಕು ಇವಾಗ ಹೆಂಗಿರುತ್ತೆ ಅಂತ. ಫೈನಲಿ ಸಮ್ ಗುಡ್ ಫುಡ್ ಆಫ್ಟರ್ ಲಾಂಗ್ ಟೈಮ್. ಹೆಂಗಿದೆ? ಚೆನ್ನಾಗಿದೆಯಾ? ಸ್ಮೆಲ್ಲೆಲ್ಲ ಹೇಳ್ಬಿಟ್ಟೆ ನಾನು ಚೆನ್ನಾಗಿದೆ ಅಂತ. ಗೈಸ್ ಇಲ್ಲಿ ನಾವು ತೊಗೊಂಡಿದ್ದು ಬಂದ್ಬಿಟ್ಟು ಫ್ರೈಡ್ ರೈಸು ಮತ್ತು ನೂಡಲ್ಸು ಎರಡೂ ಚೆನ್ನಾಗಿತ್ತು. ಸೊ ಇಲ್ಲಿಂದ ತಿನ್ಕೊಂಡು ನಾವು ರೆಸಾರ್ಟಿಗೆ ವಾಪಸ್ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮದು ರೆಸಾರ್ಟಿನ ಬ್ರೇಕ್ಫಾಸ್ಟ್ ಹೆಂಗಿತ್ತು ಅಂತ ತಿಳಿಸ್ಕೊಡ್ತೀವಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. I want to reach 1 million likes. So please sarapakara